ಕಂಬಿ ಹಿಂದೆ ಇರಬೇಕಾದವನು ಇಲ್ಲಿ ಹೇಗಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ಪ್ರತಿ ಮ್ಯಾಚು ಸೆಂಚುರಿ ಹೊಡೆದ್ರೆ ಸೆಂಚುರಿ ಬಗ್ಗೆ ಆಸಕ್ತಿ ಇರಲ್ಲ. ಸೆಂಚುರಿ ಆಸೆ ಬೇಡ. ಚೆನ್ನಾಗಿ ಆಡಿದೆ ಫಸ್ಟ್ ಇನ್ನಿಂಗ್ಸಲ್ಲಿ, ದೇವರು ನಿನಗೆ ಆಟ ಆಡಕ್ಕೆ ಬಿಟ್ಟ. ಆದರೆ ಸೆಕೆಂಡ್ ಇನ್ನಿಂಗ್ಸು ನಂದು, ಪಿಚ್ಚು ನಂದು, ಆಡೋನು ನಾನೊಬ್ಬನೇ. ಪೊಲೀಸ್ನವರು ಕರ್ಕೊಂಡು ಹೋಗಿದ್ರು. ಸಿಕ್ಬಿದ್ರೆ 7 ವರ್ಷ ಜೈಲ್ ಸಜೆ ಅಂತಲೂ ಹೇಳಿದರು. ಆದರೂ ನಾನು ಇಲ್ಲಿದ್ದೀನಿ. ಜೈಲ್ ಸಜೆ ತಪ್ಪಿದ್ದು ಹೇಗೆ ಅಂತ ಗೊತ್ತಾ? ಅಪರೂಪಕ್ಕೆ ಬ್ಯಾಟಿಂಗ್ ಸಿಕ್ಕಿದೆ. ಬ್ಯಾಟಿಂಗ್ ಮಾಡು. ಸ್ವಲ್ಪ ಮಾತು ಜಾಸ್ತಿ ನಿಂದು. ನೆನ್ಪಿಟ್ಕೋ, ಸೆಕೆಂಡ್ ಇನ್ನಿಂಗ್ಸ್ ನಿಂದೆ, ಆಡೋನು ನೀನೆ. ಆದ್ರೆ ಆಡ್ಸೋನ್ ಮಾತ್ರ ನಾನು. ಇಷ್ಟು ದಿನ ನನಗೆ ನಾನೇ ಯಾರು ಅಂತ ಗೊತ್ತಿರಲಿಲ್ಲ. ಪರಿಸ್ಥಿತಿ ಒತ್ತಡಕ್ಕೆ ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನನ್ನ ಮನಸ್ಸು ರಾಧಿಕಾ ಅವ್ರ ಬಗ್ಗೆ, ವಿಶು ಬಗ್ಗೆ, ನನ್ನ ತಾಯಿ ಬಗ್ಗೆ ಅಯ್ಯೋ ಅಂತ ಇತ್ತು. ಆದರೆ ಈಗ ಅಯ್ಯೋ ಅಂತಿದ್ದ ಮನಸ್ಸಿಗೆ ನಾನು ಯಾರು ಅಂತ ಗೊತ್ತಾಗಿದೆ. ಈಗ ಮನೆ ಮಗ ನಾನು. ನನ್ನ ಮನೆ ಒಳಗೆ ಹೊರಗೆ ಅಕ್ಕ ಪಕ್ಕ ಕಸ ಕಡ್ಡಿ ಕ್ರಿಮಿ ಕೀಟಗಳಿದ್ರೆ ಮುಲಾಜಿಲ್ಲದೆ ಗುಡ್ಸಿ ಬಿಸಾಕ್ತೀನಿ ನಾನು. ನನ್ನ ಮನೆನ ದೇವಸ್ಥಾನದ ಹಾಗೆ ನೋಡ್ಕೊಳ್ಬೇಕು ಅಂತ ಇದ್ದೀನಿ. ದೇವಸ್ಥಾನದ ಅಕ್ಕಪಕ್ಕ ಸ್ಮಶಾನಗಳಿರೋದು ನನಗಿಷ್ಟ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಎದೆ ಮೇಲೆ ನಿಂತು ಹೊಸ್ಕಾಕ್ಬಿಡ್ತೀನಿ. ನನ್ನ ಮನೆ ವಿರುದ್ಧ ಪ್ಲಾನ್ ಮಾಡೋದಾಗ್ಲಿ, ಮೋಸದಿಂದ ಸಿಕ್ಕಾಕ್ಸೋಕೆ ಪ್ರಯತ್ನ ಪಡೋದಾಗ್ಲಿ ಬಿಟ್ಬಿಡು. ಬಿಡದೇ ಇದ್ರೆ ನೀನು ನಿನ್ನ ಪ್ರಾಣನ ಬಿಡ್ತೀಯ. ಮಾತು ಜಾಸ್ತಿ ಆಯ್ತು. ನೀನು ಆ ಮನೆ ಮಗ ಅಂದ ತಕ್ಷಣ ನೀನು ಮುಂದೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾ? ನಿನ್ನ ಮಹಾನ್ ಮನೆತನದಿಂದ ನನಗೆ ಕೂಡ ಅನ್ಯಾಯ ಆಗಿದೆ. ಬಿಡೋ ಅದನ್ನ. ಯಾರು ನಿನಗೆ ಅನ್ಯಾಯ ಮಾಡಿದಾರೋ ಅವ್ರ ಹತ್ರ ಹೋಗಿ ನ್ಯಾಯ ಕೇಳು. ಅದನ್ನ ಬಿಟ್ಟು ಇನ್ನೊಂದು ಅಪರಾಧ ಮಾಡೋದಲ್ಲ. ಯಾರನ್ನ ಕೇಳಿ? ನಿಮ್ಮ ಅಪ್ಪನ ಕೇಳ ಅಥವಾ ನಿಮ್ಮ ಅಮ್ಮನ ಕೇಳ? ಆದ್ರೆ ನನ್ನ ತಮ್ಮ ವಿಶು ಏನ್ ಮಾಡಿದ್ದ? ರಾಧಿಕಾ ಅವ್ರು ಏನ್ ಮಾಡಿದ್ರು? ಇನ್ನೂ ನೀನ್ ಹಸು ಇಂಗ್ಲಿಲ್ಲ ಅಂದ್ರೆ ಹೇಳು, ಶಾಶ್ವತವಾಗಿ ಇಂಗಿಸ್ಬಿಡ್ತೀನಿ. ನನ್ನ ಮನೆತನದಿಂದ ನಿನಗೆ ಅನ್ಯಾಯ ಆಗಿರಬಹುದು, ನಾನಿಲ್ಲ ಅನ್ನಲ್ಲ. ಆದರೆ ಅದಕ್ಕೆ ನೀನು ಕೂಡ ಕಾರಣ ಆಗಿರ್ತೀಯ. ಹಲೋ, ಅವ್ರವ್ರಿಗೆ ಅವ್ರವರೇ ದೊಡ್ಡವರು, ಅವ್ರವ್ರಿಗೆ ಅವ್ರವ್ರ ಧರ್ಮನೇ ದೊಡ್ಡದು. ಇಲ್ಲಿ ನಮ್ಮ ಮುಂದೆ ಬಂದು ಭಾಷಣೆ ಮಾಡಬೇಕಾಗಿಲ್ಲ. ನಿನ್ನ ಕೈಲಿ ಏನಾಗುತ್ತೋ ಅದನ್ನು ನೀನು ಮಾಡ್ಕೊ. ಹೋಗ. ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ಇನ್ನೊಂದು ವಾರದಲ್ಲಿ ರಾಧಿಕಾ ಅವರು ವಾಪಸ್ ಬರ್ತಾರೆ. ನನ್ನ ತಮ್ಮ ವಿಶು ಬದುಕಿದ್ದಾನೆ, ಬರ್ತಾನೆ. ಅಡ್ಡ ಯಾರೇ ಬಂದರೂ ಅವರನ್ನ ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಎಷ್ಟೇ ಜನ ಬರಲಿ, ನರಕದಲ್ಲೇ ಹೌಸ್ಫುಲ್ ಬೋರ್ಡ್ ಬೀಳತ್ತೆ.
ನನಗೆ ಬಸ್ರಿ ಹೆಂಗ್ಸ್ಬೇಕು. ಕರ್ಕೊಂಬರಕ್ಕಾಗುತ್ತಾ ನಿಮಗ? ಗರ್ಭಿಣಿನ? ಯಾಕೆ? ಪ್ರಶ್ನೆ ಕೇಳಬೇಡ ನೀನು. ಕರ್ಕೊಂಬರಕ್ಕಾಗುತ್ತಿಲ್ಲ ಹೇಳ. ಗಂಡ ಇಂತಿ ಬರೋ ಪ್ರಶ್ನೆ ಕೇಳ್ತೀರಿ, ಹೇಳಿದ ಕೆಲಸ ಮಾಡಕ್ ಆಗಂಗಿಲ್ಲ. ಮೀನು ಹಿಡಿಬೇಕಂದ್ರ ಸಿಗಡಿ ಬಿಡಬೇಕು, ಸುಖ ಬೇಕಂದ್ರ ನಾಚಿಗೆ ಬಿಡಬೇಕು. ನೀವೀಗ ಕೇಳಾಕ್ ಹತ್ತಿದ್ದು ಒಂದಲ್ಲ ಎರಡಲ್ಲ 100 ಕೋಟಿ ಬೆಲೆ ಬಾಳೋ ನಿಧಿ. ನಿಮಗ ನಿಧಿ ಬೇಕು, ನನಗ ಬಸ್ರಿ ಹೆಂಗ್ಸ್ಬೇಕು. ಕರ್ಕೊಂಬರಕ್ ಆಗುತ್ತಿಲ್ಲ ಹೇಳ. ಬಸ್ರಿ ಅಂತ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬಲೆ ಕೊಡಾಕ. ಕತ್ತು ಕಡ್ದ ರಕ್ತ ಕುಡಿಸಿದ್ರನ ಕಾಳಿ ಪ್ರಸನ್ನ ಆಗ್ತಾಳ. ಅದನ್ನ ತಡೆದ್ರನ ಆಕಿ ಬಾಯಿ ಬಿಡೋದು. ಆಕಿನ ತಣಸಾಕ ಮಾಮೂಲಿ ರಕ್ತ ಬೇಕಾಗಿಲ್ಲ, ಬಸ್ರಿ ಹೆಂಗಸಿನ ರಕ್ತನ ಬೇಕು. ಆಕಿ ಹೊಟ್ಟ್ಯಾಗ ಮಗು ಕಲ 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 ಕದಲ್ತಿರ್ಬೇಕು. ನೋಡು, ಈ ಸಲ ಅಮಾವಾಸ್ಯೆ ಬಹಳ ಪ್ರಶಸ್ತ ಆಗೈತಿ. ಲಘುನ ಕೆಲಸ ಆಗ್ಬೇಕಾ? ಟೈಮ್ ವೇಸ್ಟ್ ಮಾಡಬೇಡ, ಎದ್ದೇಳು. ನೋಡಿಯಮ್ಮ, ಇದೆಲ್ಲ ನಮ್ ಕೈಲಿ ಆಗೋದಿಲ್ಲ. ನಮ್ಮನ್ ಬಿಟ್ಬಿಡಿ. ಎದಳ ಹೋಗೋಣ. ಯಾಕ್ರಿ, ಏನಾಯ್ತು? ಅವ್ರು ಹೇಳೋದ್ ಕೇಳಿಸಿಲ್ಲ ನಿನ್ಗೆ? ಏನಾಯ್ತು ಅಂತ ಬೇರೆ ಕೇಳ್ತೀಯ? ಕುರಿ ಕೋಳಿ ಕೋಣ ಬಲಿ ಕೊಡೋದನ್ನ ಕೇಳಿದೀನಿ, ನೋಡಿದೀನಿ. ಆದ್ರೆ ಮನುಷ್ಯನ್ ಬಲಿ ಕೊಡೋದನ್ನ ಎಲ್ಲೂ ನೋಡಿಲ್ಲ. ಅದು ತುಂಬಿದ್ ಬಸ್ರಿ ಬೇಕಂತೆ. ಇವೆಲ್ಲ ನಮ್ ಕೈಲಿ ಆಗೋದಿಲ್ಲ. ನಡಿಯೇ. ಏಯ್, ನಿನ್ನ ಕತ್ತು ಕೊಯ್ದು ನಾಯಿಗೆ ಹಾಕ್ಬೇಕನ? ಇಲ್ಲೋಡ, ಕಾಳಿ ಪ್ರಸನ್ನ ಆಗಕ್ಕ ಬಸ್ರಿ ಹೆಂಗಸಿನ ರಕ್ತನ ಬೇಕು. ಹ, ನಿನಗಿನ ನಿಧಿ ಸಿಗಂಗಿಲ್ಲ. ಎದ್ದು ಹೊಂಡ್ರಿನ. ಯಾವ ನಿಧಿನೂ ಬೇಡ, ಎಂತದ್ದು ಬೇಡ, ಹೋಗ್ರಿ. ನೀನ್ ಬತ್ತೆ ಬರಲ್ವಾ? ನೀನಿಲ್ಲ ಬಿದ್ದು ಸಾಯಿ. ಅಮ್ಮವ್ರೆ, ನೀವು ಬೇಜಾರ್ ಮಾಡ್ಕೋಬೇಡ್ರಿ. ನಮ್ಗೆ ಬದುಕೋದಿಕ್ಕೆ ನಿಧಿ ಬೇಕೇ ಬೇಕು. ನಾನು ಅವ್ರನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ, ತಡೀರಿ. ಎಲ್ಲಿಗ್ರಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ. ಅಲ್ರಿ, ಬಸ್ರಿ ಹೆಂಗ್ಸ್ನ ಬಲಿ ಕೊಟ್ರೆ ನಿಮ್ಗೇನ್ ಕಷ್ಟ? ನಿಧಿ ಸಿಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಬಾಯಿ ಮುಚ್ಚು. ಪೊಲೀಸು ಕೋರ್ಟು ಅಂತ ಹೋದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತೆ, ಶಿಕ್ಷೆ ಆಗುತ್ತೆ ನಮ್ಗೆ. ಸುಮ್ಮನೆ ಬಾ. ಶಿಕ್ಷೆ ಆದ್ರೂ ಪರವಾಗಿಲ್ಲ, ಜೈಲ್ಗೆ ಹೋಗೋಣ. ಈಗ ನಾವು ಬಸ್ರಿ ಹೆಂಗ್ಸ್ನ ಹುಡುಕ್ಲೇಬೇಕು ಅಷ್ಟೇ. ಮುಚ್ಚು ಬಾಯ್. ನೀನು ಒಬ್ಳು ಹೆಂಗ್ಸಾಗಿ ಏನ್ ಮಾತಾಡ್ತೀಯ ನೀನು? ಈಗ ನೀವು ನನ್ಗೆ ಬಸ್ರಿ ಹೆಂಗ್ಸ್ನ ಹುಡುಕಕ್ಕೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ನೇಣ್ ಹಾಕೊಂಡು ಸತ್ತೋಗ್ತೀನಿ ಅಷ್ಟೇ. ಸತ್ತೋಗು, ನನ್ನನ್ನು ಸಾಯಿಸ್ಬಿಡು, ನೀನು ಸತ್ತೋಗು. ಈ ರೂಪ ಮನುಷ್ಯನ ಸಾಯಿಸೋ ವಿಷಯ ಊರ್ ಜನ ಗೊತ್ತಾದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಾಯಿ ಹೊಡೆದು ನಮ್ಮಿಬ್ರನ್ನ ಸಾಯಿಸ್ಬಿಡ್ತಾರೆ. ರೀ, ಏನು ಆಗೋದಿಲ್ಲ ರೀ. ಇವಾಗ ನೀವು ನನ್ನ ಜೊತೆ ಬಂದು ಬಾನಮತಿ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊಳ್ಳಿ ಅಷ್ಟೇ. ನಾನು ಬರಲ್ಲ ಕಣೆ. ಬನ್ರಿ. ನಾನು ಬರಲ್ಲ. ಬನ್ರಿ. ತಲೆ ಕೆಟ್ಟಿದ್ಯಾ? ಬನ್ರಿ ಬನ್ರಿ. ಏನ್ ಅನ್ಕೋತಾರ ನನ್ನ? ಕುತ್ಕೊಳ್ರಿ, ಕುತ್ಕೊಳ್ರಿ. ಬಾನಮತಿ ಅಮ್ಮವ್ರೆ, ನಾನು ನನ್ನ ಗಂಡಂಗೆ ಬುದ್ಧಿ ಹೇಳಿ ಕರ್ಕೊಂಡು ಬಂದಿದ್ದೀನಿ. ನೀವು ದೊಡ್ಡ ಮನ್ಸು ಮಾಡಿ ಆ ನಿಧಿನ ಹುಡ್ಕೊಡಿ. ಹೇಯ್, ಹುಡಿ ಕೊಡಕ್ಕ ಕಡ್ಲಿಕಾಯಿ ಬೀಜ ಮಾಡಿ ಏನ? ನಿಧಿ ನಿಧಿ ಐತೆ ನೋಡು. ಬಲಿ ಕೊಡಾಕ ಬಸ್ರಿ ಹೆಂಗ್ಸ ಆಗ್ಬೇಕು, ಅದು ತುಂಬಿದ ಬಸ್ರಿ ಹೆಂಗ್ಸ. ಕಚಕ್ಕಂತ ಕಡದ್ರ ಪಟಕ್ಕ ತಾಯಿ ಮಗನ ಪ್ರಾಣ ಹೋಗಿರ್ಬೇಕು. ಹಂಗಿದ್ರ ಮಾತಾಡ್ರಿ, ಇಲ್ಲ ಅಂದ್ರೆ ಎದ್ದು ಹೋಗ್ತಾ ಇರ್ರಿ ಅಷ್ಟ. ಇಲ್ಲ ಅಮ್ಮವ್ರೆ, ನೀವು ಹೇಳ್ದಂಗೆ ಬಸ್ರಿನ ಕರ್ಕೊಂಡು ಬರ್ತೀವಿ. ನಾವಿನ್ ಹೊರಡ್ತೀವಿ. ಏಯ್, ನೀನ್ ಹೆಂಡತಿ ಆಗ್ಬೇಕಾಗಿತ್ತು, ಈಕೆ ಗಂಡ ಆಗ್ಬೇಕಾಗಿತ್ತು. ಬಾ ಶಾಣೆ ಇದ್ರೆ ನಡೆ ನಡೆ. ಬರ್ತೀವಿ. ಇನ್ಸ್ಪೆಕ್ಟ್ರೆ, ನೀವು ಹೀಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ಹೇಗೆ ಹೇಳಿ? ಇವಾಗಲೇ ಸಮಸ್ಯೆಗಳು ಜಾಸ್ತಿ ಆಗಿ ಒದ್ದಾಡಿ ಸಾಯ್ತಾ ಇದೀವಿ ನಾವು. ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸೋಣ ಅಂತ ಬಂದಿದ್ದೀನಿ. ಈಗೇನು ತಿಳಿಸ್ಲೋ ಅಥವಾ ಹಾಗೆ ಹೊರಟ್ಬಿಡ್ಲೋ? ಇನ್ಸ್ಪೆಕ್ಟರ್, ಕೂತ್ಕೊಳ್ಳಿ, ಹೇಳಿ. ನೀವು ಹೇಳೋದನ್ನ ಕೇಳಿ ಅದು ನಮಗೆ ಪ್ರಯೋಜನ ಆಗಬೇಕು. ಯಾಕಂದರೆ ನಾವು ಯಾರು ಅಂತ ಎಲ್ರಿಗೂ ಗೊತ್ತಾಗೋಗಿದೆ. ಕಾಕಿ ಡ್ರೆಸ್ಸಲ್ಲಿರೋ ಡ್ರೈವರ್ ಬಂದರೂ ಕೂಡ ಹೆದರಿಕೆ ಆಗ್ತಾ ಇದೆ. ಪ್ಲ್ಯಾನ್ಸ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತದೆ. ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ಅಂತ ನೀವು ಸುಮ್ಮನೆ ಇದ್ದರೆ ಶ್ರೀ ನಿಮ್ಮನ್ನು ಎಲಿಮಿನೇಟ್ ಮಾಡಿಬಿಡ್ತಾನೆ. ಹುಷಾರಾಗಿರಿ. ಈಗಲೂ ನೀವಿಬ್ಬರು ಮನೆಯಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಇದಿರಲ್ಲ ಅನ್ನೋದು ನನ್ನನ್ನು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದೆಲ್ಲ ಹಾಳಾಗೋಗ್ಲಿ.
ಅದೇನೋ ಇನ್ಫಾರ್ಮೇಷನ್ ಅಂದ್ರಲ್ಲ ಅದನ್ನು ಹೇಳಿ. ನಮಗೀಗ ಪಕ್ಕಾ ಇನ್ಫಾರ್ಮೇಷನ್ಗಳ ಅಗತ್ಯ ಇದೆ. ನಿಮ್ಮ ವಿರುದ್ಧ ಶ್ರೀ ತುಂಬ ಆಕ್ಟಿವ್ ಆಗಿದ್ದಾನೆ. ನಿನ್ನೆ ತಾನೇ ಕಮಿಷನರ್ ಹತ್ರ ಹೋಗಿ ಬಂದಿದ್ದಾನೆ ಅಂತ ನನಗೆ ಮಾಹಿತಿ ಬಂದಿದೆ. ಶ್ರೀಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಯಾವುದೇ ಕಾರಣಕ್ಕೂ ನಾವು ಯಾವ ಸಾಕ್ಷಿನೂ ಉಳಿಸಬಾರ್ದು. ಅವನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನನಗನ್ಸುತ್ತೆ ನಿಮಗೆ ಉಳಿಗಾಲ ಇಲ್ಲ ಅಂತ. ಜೀವನದ ಮೇಲೆ ಯಾರಿಗೂ ಗ್ಯಾರಂಟಿ ಇಲ್ಲ ಇನ್ಸ್ಪೆಕ್ಟರ್. ಪಾಪಿಗಳು ಸಾಯ್ತಾರೆ, ಮಹಾತ್ಮರು ಸಾಯ್ತಾರೆ. ನೀವು ತುಂಬ ಕೇರ್ಲೆಸ್ ಆಗಿ ಮಾತಾಡಬೇಡಿ. ನನ್ನ ವಿರುದ್ಧ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಎಲ್ಲ ಕೆಟ್ಟ ಕೆಲಸಕ್ಕೂ ನಾನೇ ಕಾರಣ. ನನಗೆ ಗೊತ್ತು, ಅಷ್ಟೇ ಎಲ್ರಿಗೂ ಗೊತ್ತಾಗಿರ್ಬೋದು. ಆದರೆ ಅದನ್ನು ಪ್ರೂವ್ ಮಾಡೋದಕ್ಕಾಗಲ್ಲ. ಶ್ರೀ ಅದನ್ನು ಖಂಡಿತ ಪ್ರೂವ್ ಮಾಡ್ತಾನೆ. ಅದಕ್ಕೆ ಬೇಕಾದಂಥ ಸಾಕ್ಷಿ ಆಧಾರಗಳನ್ನು ಅವನು ಹುಡುಕ್ತಾ ಇದ್ದಾನೆ. ಈಗ ಶ್ರೀಗೆ ಒಳ್ಳೆ ಟೈಮ್ ಬಂದಿದೆ. ನಾವು ಎಂತೆಂಥವ್ರನ್ನೋ ಜಾಲಾಡಿ ಹುಡುಕಿದ್ದೀವಿ. ಈಗ ರಾಧಿಕಾ ಒಬ್ಳು ಸಿಕ್ಬಿಟ್ರೆ ಸಾಕು. ಶ್ರೀ ಏನೇನು ಮಾಡ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ನಿಮ್ಮ ಹುಷಾರಲ್ಲಿರೋದು ತುಂಬ ಒಳ್ಳೆಯದು. ನಾನೀಗ ಬಂದು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಮಾಡಿದಂಥ ಎಲ್ಲ ಕೆಟ್ಟ ಕೆಲಸಗಳಲ್ಲೂ ನಾನು ಭಾಗಿಯಾಗಿದ್ದೀನಿ. ನಿಮ್ಮ ಜೊತೆಯಲ್ಲಿ ನಾನು ಜೈಲು ಸೇರಬೇಕಾಗತ್ತೆ. ಅದಕ್ಕೆ ರಾಧಿಕಾ ಮತ್ತು ಶ್ರೀ ವಿರುದ್ಧ ಕೌಂಟರ್ ಅಟ್ಯಾಕ್ಗೆ ಸಿದ್ಧತೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಈಗ ಹೊರಡ್ತೀನಿ. ಹೊರಗಡೆ ನನ್ನ ಜೀಪ್ ನಿಂತಿದೆ. ತುಂಬ ಹೊತ್ತು ನಿಂತಿದ್ರೆ ಬೇರೆಯವರು ಅನುಮಾನ ಪಡ್ತಾರೆ. ಓಕೆ ಇನ್ಸ್ಪೆಕ್ಟರ್, ಬರ್ತೀನಿ ಮೇಡಮ್. ಲೇ ರೂಪಾ, ನಿನ್ಗೇನು ತಲೆ ಕೆಟ್ಟಿದ್ದೇನೆ? ಯಾಕೆ ಸುಮ್ಮನೆ ಹುಚ್ಚುಚ್ಚಾಗಾಡ್ತೀಯ ನೀನು? ನನ್ನ ಮಾತು ಕೇಳು. ಕಳ್ತನ ಮಾಡಿದ್ರು ನ್ಯಾಯವಾಗಿರ್ಬೇಕು. ಕತ್ಕೊಯ್ದ್ರು ನೋವಾಗದಿರೋ ಥರ ಕತ್ಕೊಯ್ಬೇಕು. ಇವಾಗ ನಾವು ನರ್ಬಲಿ ಕೊಡ್ತಿದ್ದೀವಲ್ಲ, ಅದು 2 ಜೀವ ಕೊಟ್ಟಂಗಾಗುತ್ತೆ. ಒಂದು ಅಮ್ಮ, ಇನ್ನೊಂದು ಮಗು. ಬೇಡ ಕಣೆ, ನನ್ನ ಮಾತು ಕೇಳು. ನಮ್ಮ ಸುಖಕ್ಕೋಸ್ಕರ ಬೇರೆಯವ್ರ ಪ್ರಾಣ ಕೊಡಬಾರ್ದು, ಪ್ಲೀಸ್. ನಿನ್ ಮಾತ್ ಕೇಳಿದ್ದಕ್ಕೆ ಒಣಗ್ತಾ ಬಿದ್ದಿರೋದೀಗ. ನೀನು ನನ್ಗೇನು ಹೇಳಕ್ ಬರ್ಬೇಡ. ನಾವೇನೋ ಕೈಯಾರೆ ಕುಯ್ತೀವ, ಆ ಬಾನಮತಿ ಕುಯ್ಕೋತಾಳೆ. ನಮ್ದೇನಿದ್ರು ಬಲಿನ ತಂದು ಒಪ್ಸೋದಷ್ಟೇ. ಅಲ್ಲ, ಅವಳು ಯಾವಳೋ ಬಸ್ರಿ ಹೆಂಗ್ಸು ಸಾಯ್ತಿದ್ದಾಳೆ ಅಂತ ನಿನ್ ಕರಳು ಚುರ್ ಅಂತಿದೆ. ನಿನ್ ಹೆಂಡತಿ ಪ್ರಾಣ ಹೋಗ್ತಿದೆ, ನಿನ್ಗೇನು ಅನ್ನಿಸ್ತಿಲ್ವಾ? ಇವಾಗ ಬಸ್ರಿ ಅಂಕನ ಎಲ್ಲೇ ಹುಡುಕ್ತೀಯಾ? ಅದೆಲ್ಲ ಆಗೋ ಕೆಲ್ಸನಾ? ಹುಡ್ಕೋಣರಿ, ಯಾರಾದ್ರೂ ಸಿಗ್ತಾರೆ. ಎಲ್ಲೇ ಸಿಗ್ತಾರೆ? ಎಲ್ಲಿ ಸಿಗ್ತಾರೆ? ಬಸ್ರಿ ಅಂಕ ಅಂದ್ರೆ ಅಂಗಡಿಲಿ ಮಾರಾಟಕ್ಕೆ ಇಟ್ಟಿದಾರ? ರೀ, ನಿಮ್ಗೆ ಯಾಕ್ರಿ? ನಾನ್ ಕರ್ಕೊಂಬರ್ತೀನಿ, ನೀವು ನನ್ನ ಜೊತೆ ಬನ್ನಿ ಅಷ್ಟೇ. ಏಯ್, ಒಂದು ನಿಮಿಷ ನಿಂತ್ಕೋ. ನೀನು ಮಾತಾಡೋ ದಾಟಿ ನೋಡಿದ್ರೆ ನಿನ್ನ ಬ್ರೈನಲ್ಲಿ ಆಲ್ರೆಡಿ ಯಾರೋ ಫಿಕ್ಸ್ ಆಗಿರೋ ಥರ ಇದೆ. ಯಾರಾದ್ರೂ ಇದ್ದಾರಾ? ಇದಾರೆ ರೀ. ಒಂದು ನಿಮಿಷ ನಿಂತ್ಕೊ ನೀನು. ನಾನು ಮಾತಾಡೋದಕ್ಕೆ ಫಸ್ಟು ಆನ್ಸರ್ ಮಾಡ್ಬಿಟ್ಟು ಹೋಗು. ಯಾರದು? ಅಯ್ಯೋ, ದಿನ ಬೆಳಗಾದ್ರೆ ನೀವೇ ನೋಡ್ತಿರಲ್ರಿ. ಅದೇ ನಮ್ಮ ಪಕ್ಕದ ಮನೆ ಕುಸ್ಮಕ್ಕನ ಮಗಳು. ಅವಳಿಗೀಗ 8 ತಿಂಗಳು. ಅವಳಿಗಿಂತ ಬೇಕಾ? ಅಯ್ಯೋ ಪಾಪಿ, ಕುಸ್ಮಕ್ಕನ ಮಗಳನ್ನ ಬಲಿ ಕೊಡ್ತೀಯಾ? ಬಾಯ್ ತುಂಬಾ ಅಕ್ಕ ಅಕ್ಕ ಅಂತ ಕರಿತಾಳೆ. ನಿನ್ನ ಅಷ್ಟೊಂದು ನಂಬಿದಾಳೆ. ಅಂತೋಳ್ನ ಕರ್ಕೊಂಬಂದು ಕತ್ಕೊಯ್ಯಕ್ಕೆ ನಿಂಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ನೋಡ್ರಿ, ನಮ್ಮನ್ನ ನಮ್ದವ್ರನ್ನೇ ನಾವು ಕರ್ಕೊಂಬರ್ಬೇಕು. ಯಾಕಂದ್ರೆ ನಾವು ಕರ್ದಾಗ ಬರೋರು ಅವರೇ ತಾನೇ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳಿ, ನೀವು ನನಗೆ ಸಹಾಯ ಮಾಡೋದೇನು ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ. ರೂಪಾ, ನೀನ್ ತುಂಬಾ ತಪ್ಪು ಮಾಡ್ತಿದೀಯಾ. ಎಲ್ಲ ಮಾಡಿದ್ರೆ ಹಾಳಾಗಿ ಹೋಗ್ತೀವಷ್ಟೇ. ಈಗೇನು ಉದ್ಧಾರ ಆಗಿದೀವ? ಈಗ ಆಗಿರೋದು ಅದೇ ತಾನೇ. ಸುಮ್ನೆ ಬನ್ರಿ. ಲೇ, ಶಾಂತನು, ಇನ್ಸ್ಪೆಕ್ಟ್ರು ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದಾನೆ ಅಂದರೆ ಇನ್ನು ನಾವು ಸುಮ್ಮನಿರಬಾರ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಶ್ರೀನ ಸಿಕ್ಕಾಕಿಸ್ಬೇಕು. ಈಗ ರಾಧಿಕಾ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವಳು ಎಲ್ಲಿ ಹೋಗ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅವಳ ಬಗ್ಗೆ ಚಿಂತೆ ಬಿಟ್ಬಿಡು.
ಅಮ್ಮ, ಪದೇ ಪದೇ ರಾಧಿಕಾ ಎಲ್ಲೋಗ್ತಾಳೆ ಅಂತ ಗೊತ್ತು ಗೊತ್ತು ಅಂತ ಹೇಳ್ತಿರಲ್ಲ, ಎಲ್ಲೋಗ್ತಾಳೆ? ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಇಲ್ಲಮ್ಮ, ನನಗನ್ನಿಸ್ತಾ ಇದೆ ನೀವು ಯಾವುದೋ ಮುಖ್ಯವಾದ ವಿಚಾರನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ. ಅದು ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ಬೇಟೆಗಾರನಿಗೆ ತಾನು ಬಿಟ್ಟು ಬಾಣ ಬೇಟೆಗೆ ತಾಕಿ ಅದು ಎಲ್ಲಿ ಹೋಗಿ ಬಿತ್ತು ಅಂತ ಅದು ಹೋಗೋ ಶಬ್ದದಲ್ಲೇ ಅವನಿಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ರಾಧಿಕಾ ಎಲ್ಲಿ ಹೋದ್ಲು ಅಂತ ಈ ಶಾರದಾ ಗೊತ್ತಾಗೋದಿಲ್ವಾ? ಅಮ್ಮ, ಒಗಟಾಗಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ, ನೇರವಾಗಿ ಹೇಳಿ. ಸದ್ಯದ ಪರಿಸ್ಥಿತಿನಲ್ಲಿ ರಾಧಿಕಾಗಿಂತ ಶ್ರೀನ ಮಟ್ಟ ಹಾಕೋದೇ ಮುಖ್ಯ. ವಿಶುನ ರಾಧಿಕನ ನೋಡ್ಕೊಳ್ಳೋಕ್ಕೆ ಬೇರೆ ಜನನೇ ಇದ್ದಾರೆ. ಶ್ರೀನ ಕಂಟ್ರೋಲ್ ಮಾಡದೆ ಹೋದರೆ ನಮಗೆ ಕಷ್ಟ. ಅಮ್ಮ, ವಿಶು ಅಂದಾಗ ನೆನಪಾಯ್ತು, ರೂಟ್ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ವಿಶು ಅಲ್ಲೇ ಸುತ್ತಮುತ್ತ ಯಾವುದೋ ಹಳ್ಳಿಲೇ ಚಿಕಿತ್ಸೆ ಪಡಿತಾರೆ. ಆದರೂ ನಮ್ಮ ಕೈ ಸಿಗ್ತಾ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ 200ರಿಂದ 300 ನಾಟಿ ವೈದ್ಯರ ಆಶ್ರಮಗಳಿವೆ. ನಾವು ಯಾಕೆ ಅಲ್ಲಿ ವಿಸಿಟ್ ಕೊಡಬಾರ್ದು? ಯಾಕಂದರೆ ಈ ರೀತಿ ದಿಕ್ಕು ದೆಸೆ ಇಲ್ಲದಿರೋರು ಅಂಥ ಆಶ್ರಮಗಳಲ್ಲಿ ಅಲ್ವಾ ಚಿಕಿತ್ಸೆ ಪಡೆಯೋದು. ನೀನು ತುಂಬ ಮುಂದೆ ಯೋಚನೆ ಮಾಡ್ತೀಯ ಶಾಂತನು. ಕ್ರಿಕೆಟಲ್ಲಿ ನಾವು ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದನೇ ರನ್ ರೇಟ್ನ ಮೇಂಟೈನ್ ಮಾಡಬೇಕು. ಆಗಲೇ ಸ್ಲ್ಯಾಗ್ ಓವರ್ನಲ್ಲಿ ಟಾರ್ಗೆಟ್ನ ಟೆನ್ಷನ್ ಇಲ್ಲದೆ ರೀಚ್ ಆಗ್ಬೋದು. ಅದೇ ರೀತಿ ವಿಶು ನಮಗೆ ಸ್ಲ್ಯಾಗ್ ಓವರ್ ಅಂದರೆ ಶ್ರೀ ನಮಗೆ ಸ್ಟಾರ್ಟಿಂಗ್ ಓವರ್. ಈ ಎರಡೂ ಓವರ್ಸ್ನ ನಾವು ನೀಟಾಗಿ ಆಡಿದ್ವಿ ಅಂದರೆ ರಾಧಿಕಾ ಮತ್ತು ಧರ್ಮಾಧಿಕಾರಿ ಕುಟುಂಬ ಅನ್ನೋ ಮ್ಯಾಚ್ನ ಈಸಿಯಾಗಿ ಗೆಲ್ಬೋದು. ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಕಂದ, ಚಿಕ್ಕ ಕೂಸಾಗಿದ್ದಾಗ ನಿನ್ನ ಕರ್ಕೊಂಡು ಬಂದ್ವಿ. ಮದುವೆ ಆಗೋವರೆಗೂ ನಿನ್ನ ಒಂದು ದಿನಾನೂ ಬಿಟ್ಟಿರಲಿಲ್ಲ. ಮದುವೆ ಆದ್ಮೇಲೂ ನಿನ್ನನ್ನು ನೆನೆಸ್ಕೊಳ್ದೆ ಇರೋ ದಿನಾನೇ ಇಲ್ಲ. ಆದ್ರೆ ಈಗ ಶಾಶ್ವತವಾಗಿ ನಮ್ಮಿಂದ ದೂರ ಹೋಗಿ ಕೇವಲ ನೆನಪಾಗಿ ಉಳಿದಿದೀಯಾ. ದಿನೇ ದಿನೇ ನಿಮ್ಮ ತಂದೆ ಆರೋಗ್ಯ ನೀನಿಲ್ದೆ ಹಾಳಾಗ್ತಿದೆ. ಈ ನಿನ್ನ ತಾಯಿ ತಾಳಿ ಭಾಗ್ಯ ಉಳಿಸೋಕೆ ನೀನ್ ಮನೆ ಬಿಟ್ಟು ಹೋಗೋ ಹಾಗಾಯ್ತು. ಇಲ್ಲ ಕಂದ, ನೀನಿಲ್ದೆ ನನಗಿರೋಕೆ ಆಗ್ತಿಲ್ಲ. ಕೃಷ್ಣ, ನನ್ನ ಕಂದನ್ನ ನೀನೇ ಕಾಪಾಡು. dim dim
ರೀ ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ಕಂದ ಇಲ್ಲದೆ ಬದುಕಿರೋಕ್ ನನ್ನ ಕೈಲಿ ಆಗ್ತಿಲ್ಲ. ಮಗಳನ್ನ ನರಕಕ್ಕೆ ತಳ್ಳಿದ ತಾಯಿಗೆ ಸಾವೇ ಶಿಕ್ಷೆ. ಹೌದು ರೀ, ನನ್ನಂತವಳಿಗೆ ಸಾವೇ ಸರಿ.